ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಇವತ್ತು ಸಂಡೇ ಇದೆ. ಇವತ್ತು ಏನೇ ಹೊಸದಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋಣ. ಹಾಗೆ ಈಗ ಟೈಮ್ ಬಂದ್ಬಿಟ್ಟು 5:30 ಬೆಳಗ್ಗೆ ಮುಂಜಾನೆ. ಇನ್ನೂ ಸನ್ಸೆಟ್ ಕೂಡ ಆಗಿಲ್ಲ. ಈಗ ನೋಡಿ ನೀವು. ಗಾಯ್ಸ್, ನಾನು ನಮ್ಮ ಮನೆ ಮೇಲೆ ಇದ್ದೀನಿ. ನಮ್ಮ ಮನೆ ಮೇಲೆ ಇದ್ದು ಈಗ ಸ್ವಲ್ಪ ವರ್ಕೌಟ್ ಮಾಡೋಕ್ಕೆ ಬಂದಿದ್ದೀನಿ. ವರ್ಕೌಟ್ ಮಾಡಿ ನಿಮಗೆ ಸ್ವಲ್ಪ ತೋರಿಸ್ತೀನಿ ವರ್ಕೌಟ್ ಮಾಡೋದನ್ನು, ಹೇಗೆ ವರ್ಕೌಟ್ ಮಾಡ್ತೀನಿ ಅಂತ ನೋಡಿ. ನೀವು ವರ್ಕೌಟ್ ಮಾಡಿ ಹೊಸ್ದಾಗಿ ಏನು ಕ್ರಿಯೇಟ್ ಮಾಡೋಣ ಬನ್ನಿ. ಈಗ ಇವಾಗೆಲ್ಲ ವರ್ಕೌಟ್ ಎಲ್ಲ ಆಯಿತು. ಈಗ ಒಂದು ವರ್ಕೌಟ್ ಮಾಡಿ ಬಂದು ಸುಮ್ಮನೆ ಕುಂತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಯಿತು. ಈಗ ನನಗೆ ಗೊತ್ತಿದ್ದಲ್ಲ ನಾನು ಏನು ಮಾಡ್ತೀನಿ ಅಂತ. ನೆಕ್ಸ್ಟ್ ಈಗ ಅಂಗಡಿಗೆ ಹೋಗ್ಬೇಕು. ಅಂಗಡಿಗೆ ಹೋಗಿ ಬಂದು ಮೀಲ್ ತಿಂದು ಮುಂದಿಂದು ಇವತ್ತು ಸಂಡೇ ಅಲ್ಲ, ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡೋಣ. ಈಗ ಫಸ್ಟು ತೆಳಗೆ ಹೋಗಿ ಕಿಲ್ಲಿ ತೊಗೊಂಡು ಸೀದಾ ಅಂಗಡಿಗೆ ಹೋಗೋಣ ಬನ್ನಿ. ಗಾಯ್ಸ್, ಇವಾಗ ಕೀಲಿ ಸಿಕ್ತು, ಹೋಗಿ ಅಂಗಡಿ ಕಸ್ಕೊಂಡು ಬರ್ತೀನಿ. ಗಾಯ್ಸ್, ನಾನು ಇವಾಗ ಅಂಗಡಿ ಹೋಗ್ತಿದ್ದೆ. ನಮ್ಮ ಮನೆಯಲ್ಲಿ ಇದು ಈ ಪೇಪರ್ ಇದೆಯಲ್ಲ ಕವರ್, ಇದನ್ನ ಸುತ್ತಿಡೋ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇದನ್ನ ಸುತ್ತಿಟ್ಟು ಅಂಗಡಿಗೆ ಹೋಗೋಣ. ಸೊ ಗಾಯ್ಸ್, ಈಗ ಜಸ್ಟ್ ಅಂಗಡಿ ಕಸಗಿಸಂದು ಬಂದು ಈಗ ನಾನು ಎಲ್ಲಿನ ಹೊರಗೆ ಹೋಗಬೇಕು. ಹೊರಗೆ ಹುಡುಗಿ ಅಡ್ಡಾಡಕ್ಕೆ ಹೋಗಿ ಹೊರಗೆ ಬಂದು ಸ್ನಾನಗಿನೆಲ್ಲ ಮಾಡಿ ಬರ್ಕೊಬೇಕು ಕರ್ಕೊಂಬ. ಈಗ ನಾನು ಈಗ ಎಷ್ಟು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಹೊರಗೆ ಎಷ್ಟು ಮಳೆ ಬರ್ತಿದೆ ಗೊತ್ತಾ? ಒಂದು ದುಡ್ಡು ಬ್ಲಾಗ್ ಮಾಡೋಕ್ಕೆ ಬರ್ತಾ ಇಲ್ಲ. ಅದು ನೀವು ಒಂದು 2 ಕ್ಲಿಪ್ ಹಾಕಿ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ. The
ಗಾಯ್ಸ್ ಇವತ್ತು ನಾನು ಯಾವ ಮೂತಿಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಗೊತ್ತಾಗಲಿಲ್ಲ. ಈ ಮುಂಜಾನೆ ಗಡ್ಲಿಕ್ಕೆ ಅಂಗಡಿಗೆ ಹೋಗಿ ಕಸ ಸಂದು ಬಂದೆ. ಕಸ ಅಂದು ಬಂದ್ಗಡ್ಲೆ ಏನೇನು ಗೊತ್ತಾಗಲಿಲ್ಲ. ಅವಾಗ ಮಕ್ಕಂದೆ ನಾನು. ಮಕ್ಕಂದು ಎದ್ದಷ್ಟೇ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಡಿನ್ನರ್ ಮಾಡಿದೆ. ಡಿನ್ನರ್ ಮಾಡಿದ್ಗಟ್ಲೆ ಇದು ಮತ್ತೆ ಮಲ್ಕೊಂಡು ಸಾಯಂಕಾಲ ಏನಾದರೂ ಒಂದು ಹೊಸದಾಗಿ ಚಾಲೆಂಜ್ ತೊಗೋಬೇಕಂತ ಹೊಂಟಿದ್ವಿ. ಮಳೆ ಬಂದುಗಟ್ಟಲೆ ನಾವು ಇಲ್ಲೇ ನಾನು ಮನೆಯಲ್ಲಿ ಇದ್ದು ಒಂದೇ ಎರಡು ಶಾರ್ಟ್ಸ್ ಮಾಡಿ ನಿಮಗೆ ಹಾಕಿ ತೋರಿಸಿದೆ ಅಷ್ಟೇ. ನೋಡಿ ಗಾಯ್ಸ್ ಇವತ್ತಿನ ಬ್ಲಾಗು. ನಾಳೆ ಏನಾದರೂ ಟ್ರೈ ಮಾಡೋಣ ಹೊಸದಾಗಿ. The next day.